ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತೊಂದು ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ಗ್ರ್ಯಾಂಡ್ ಡಿಸೈನು, ಬ್ರೈಡಲ್ ಸಾರಿಗಳಿಗೆ ಉಪಯೋಗಿಸ್ಕೋಬೋದು. 6 ಎಳೆ ದಾರ ಮತ್ತು 10 ನಂಬರ್ ಕ್ರೋಶೆ ಹುಕ್ಕು 0.75 mm ಯಾವಾಗಲಂಗೆ ತಗೊಂಡಿದ್ದೀನಿ. ಆಮೇಲೆ ಈ ಥರದ ಒಂದು ದೊಡ್ಡ ಬೀಡು ಮತ್ತು ಸ್ಮಾಲ್ ಗೋಲ್ಡನ್ ಬೀಡ್ ಇಷ್ಟು ತಗೊಳ್ತಾ ಇದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಈ ಥರ ಡಬಲ್ ಲಾಕ್ ಮಾಡ್ತಾ ಇದ್ದೀನಿ. ಡಬಲ್ ಲಾಕ್ ಮಾಡಿ ಫಸ್ಟ್ 3 ಚೈನ್ ಮಾಡಿ ಇದು ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡಿ. ಮತ್ತೆ 3 ಚೈನು ಬಟ್ಟೆಗೆ ಲಾಕ್. ಮತ್ತೆ 3 ಚೈನು ಬಟ್ಟೆಗೆ ಲಾಕ್. ಮತ್ತು ಒಂದು ಬೀಡ್. ಇದು ಯಾವಾಗಲೂ ಮಾಡೋದು, ನಾನು ಅದಕ್ಕೋಸ್ಕರ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಸೇರಿಸ್ಕೊಳ್ಳಿ. ಈ ಥರ ಇನ್ನು 5 ಟೈಮ್ಸು 3 ಚೈನ್ಸ್. 3 ಚೈನ್ ಬಟ್ಟೆಗೆ ಲಾಕ್. 3 ಚೈನ್ ಬಟ್ಟೆಗೆ ಲಾಕ್. 3 ಚೈನ್ ಬಟ್ಟೆಗೆ ಲಾಕ್. ಮತ್ತೆ 3 ಚೈನ್ಸು ಬಟ್ಟೆಗೆ ಲಾಕ್. ಇಷ್ಟಾಯಿತು. 1 2 3 4 ಇನ್ನೊಂದು ಸರಿ 5. 1 2 3 ಚೈನ್ ಮಾಡಿ ಬಟ್ಟೆಗೆ ಲಾಕ್. ಇದೇ ಥರ ಮಾಡಿ ಈಗ ಬೀಡ್ ಸೇರಿಸಿ ಮತ್ತು 5 ಸಾರಿ 3 ಚೈನು ಹೀಗೆ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ತೋರಿಸ್ತೀನಿ ನಾನು. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಎಂಡಲ್ಲಿ 3 ಸಾರಿ 3 ಚೈನು. ಈಗ ಒಂದು ಸಿಂಗಲ್ ಕ್ರೋಶ್ ಹಾಕ್ಕೊಂಡು ಬ್ಯಾಕ್ ಸೈಡಿಗೆ ಬನ್ನಿ. ಬ್ಯಾಕ್ ಸೈಡಿಗೆ ಬಂದು ಮತ್ತೆ 3 ಚೈನು ಇಲ್ಲಿ ಲಾಕಲ್ಲಿ ಲಾಕು. ಮತ್ತೆಲ್ಲ ಚೈನ್ಗಳ ಮೇಲೆಲ್ಲ ಚೈನು 3 ಚೈನ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿರೋದೆ ಲಾಕಲ್ಲಿ ಲಾಕು. ಮತ್ತು 3 ಚೈನು ಲಾಕಲ್ಲಿ ಲಾಕು. ನಾನು ಎಲ್ಲ ಡಿಸೈನ್ಗಳಲ್ಲಿ ಮಾಡ್ತೀನಲ್ವ. ಈಗ ಬೀಡ್ ಹಿಂದೆ ಚೈನು, ಬೀಡ್ ಸುತ್ತಲೂ 1 2 3 4 5 6 7. ಇದು ದೊಡ್ಡ ಬೀಡ್ ಆಗಿರೋದ್ರಿಂದ 7 ಚೈನು. ಅಂದರೆ ಈ ಕಡೆ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಾಂದರೆ 5 ಚೈನು ಸಾಮಾನ್ಯ ಸಣ್ಣ ಬೀಡ್ಗಳಿಗೆ ಸಾಕಾಗುತ್ತೆ. ನೀವು ಹಾಕಿರೋ ಬೀಡ್ ಹೊಂದ್ಕೊಂಡು ಇರತ್ತೆ, ನೋಡ್ಕೊಳ್ಳಿ. ಈ ಥರ ಸುತ್ತು ಬರಬೇಕು. ಬೀಡ್ನ ಈ ಕಡೆ ಲಾಕ್ ಮಾಡ್ಕೊಳ್ಳಿ. ಇದಾದಮೇಲೆ 3 ಚೈನು 1 2 3 ಚೈನು ಲಾಕು. ಎಲ್ಲ ಚೈನ್ಗಳ ಮೇಲೆಲ್ಲ ಚೈನ್ ಮಾಡಿಕೊಂಡು ಬೀಡ್ ಸುತ್ತಲೂ ಚೈನ್ ಹಾಕ್ಕೊಂಡು ಈ ಕಡೆ ಲಾಕ್ ಮಾಡಿ. ನಾನು ಮೊದಲೆಲ್ಲ ತೋರಿಸಿದ್ದೀನಲ್ವ, ಎಲ್ಲ ಡಬಲ್ ಆರ್ಚ್ ಕುಚ್ಚು ಬೇಸು. ಅದೇ ಥರ ತೋರಿಸ್ತೀನಿ. ಈ ಥರ ಬ್ಯಾಕ್ ಸೈಡಿಂದ ಚೈನ್ಗಳನ್ನು ಹಾಕ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ. ಈಗ ಎಂಡ್ ಮಾಡಿದ್ದೀನಿ. ಈಗ ಮತ್ತೆ ಒಂದು ಚೈನ್ ಹಾಕ್ಕೊಂಡು ಫ್ರಂಟ್ ಸೈಡಿಗೆ ಬನ್ನಿ. ಈಗ ಫ್ರಂಟ್ ಸೈಡಲ್ಲಿ 3 ಚೈನು ಫಸ್ಟು ಕುಚ್ಚಿಗೆ. ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೆಕ್ಸ್ಟು 3 ಚೈನು ಇದನ್ನು ಇಲ್ಲಿ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಈ ಹುಕ್ಕಿಗೆ ಹೀಗೆ ಬೀಡ್ ಸೇರಿಸ್ಕೊಳ್ಳಿ. ಹುಕ್ಕನ್ನು ಹೀಗೆ ಇಟ್ಕೊಂಡು ಈ ದಾರದ ಒಳಗೆ ಇಟ್ಕೊಂಡು ಬೀಡ್ ಸೇರಿಸ್ಕೋಬೇಕು. ಹುಕ್ಕು ತೆಗಿಯೋದೆ ಯಾವಾಗಲೂ ನಾರ್ಮಲ್ ನಾವು ಹುಕ್ಕು ತೆಗಿತೀವಲ್ವ. ಆಮೇಲೆ ಹಿಂಗೆ ಒಂದು ಸಾರಿ ದಾರ ಸುಂದ್ಕೊಳ್ಳಿ. ಇಲ್ಲಿಂದ ದಾರ ತೊಗೊಂಬನ್ನಿ. ಈಗ 2 ಲೂಪು ಬೀಡು ಮತ್ತೊಂದು ಲೂಪು. ಈಗ ಫಸ್ಟ್ ಮುಂದೆ ಇರೋ 2 ಒಂದೇ ಮಾಡಿ. ಆಮೇಲೆ ಅಲ್ಲಿಗೆ ಅದೇ ದಾರನ ಬೀಡ್ಗೆ ತನ್ನಿ. ಈಗ ಇನ್ನು 2 ಲೂಪ್ ಇರುತ್ತೆ. ಈಗ ಇಲ್ಲಿಂದ ದಾರ ತಂದು ಅದೆರಡನ್ನು ಒಂದು ಮಾಡ್ಕೋಬೇಕು. ನೋಡಿ, ಈಗ ಇದನ್ನು ತೆಗಿಯಲ್ಲ. ನಾವು ಸಾಮಾನ್ಯವಾಗಿ ಹಿಂಗೆ ತೆಗೆದು ಸೇರಿಸ್ತೀವಲ್ವ, ತೆಗಿಯೋದಿಲ್ಲ. ಈಗ ತೆಗಿಯೋದು ಬೇಡ. ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಇಟ್ಕೊಂಡು ಇದ್ರ ಮೇಲೆ ಬೀಡ್ ಸೇರಿಸಿ.
ಹಿಂಗೆ ಬೀಡ್ ಸೇರಿಸಿ. ಬೀಡ್ ಸೇರಿಸಿ ಆದಮೇಲೆ ಒಂದು ಸುತ್ತು ತಗೊಂಡು ಬನ್ನಿ ದಾರ, ಹುಕ್ಕಿಗೆ ದಾರ ತಗೊಂಡು ಈಗ ಇದರ ಒಳಗಿಂದ ಹಿಂಗೆ ದಾರ ತಗೊಂಬನ್ನಿ. ಈಗ 2 ಲೂಪು ಬೀಡ್ ಲೂಪ್ ಆಗುತ್ತೆ. ಈ ಫಸ್ಟ್ 2 ಲೂಪನ್ನು ಇಲ್ಲಿಂದ ದಾರ ತಗೊಂಬಂದು ಸೇರಿಸ್ಕೊಳ್ಳಿ. ಆಮೇಲೆ ದಾರ ತರೋದು ಬೇಡ, ಆ ತಂದಿರೋ ದಾರನೇ ಈ ಬೀಡಿಗೆ ತಗೊಂಬನ್ನಿ. ಈಗ ಇಲ್ಲಿ 2 ಲೂಪ್ ಆಯಿತು. ಮತ್ತು ದಾರ ತಗೊಂಡು ಆ 2 ಒಂದು ಮಾಡ್ಕೋಬೇಕು. ಈ ಥರ ಬರುತ್ತೆ ಅವಾಗ ನಿಮಗೆ. ಈ ಥರ ಮೇಲಿಂದ ಹಿಂಗೆ ಕೈಯಲ್ಲಿ ಬೀಡ್ ಹಾಕ್ಕೊಳ್ಳಿ, ದಾರ ಇದು ಹುಕ್ ತೆಗಿಯೋದೇನೆ ದಾರದಿಂದ. ಮತ್ತೆ ಒಂದು ಸುತ್ತು ಸುತ್ಕೊಂಡು ಇಲ್ಲಿಂದ ಹಿಂಗೆ ತಗೊಂಬನ್ನಿ. 3 ಲೂಪ್ ಆಗುತ್ತೆ. 2 ಒಂದು ಮಾಡಿ, ಮತ್ತೆ ಅದೇ ದಾರನ ಬೀಡ್ನ ಒಳಗಡೆ ತನ್ನಿ. ಮತ್ತೆ ದಾರ ತಗೊಂಡು ಒಂದು ಮಾಡಿ, ಮತ್ತೆ ಇನ್ನೊಂದು ಸರಿ ತಗೊಳ್ಳಿ, ದಾರ ತುಂಬ್ಕೊಳ್ಳಿ, ಇಲ್ಲಿಂದ ತಗೊಂಬನ್ನಿ ಫಸ್ಟ್ 2, ಆಮೇಲೆ ಒಂದು ಮಾಡಿ ಇದು ಬೀಡನ್ನು ಅದರಲ್ಲಿ ತನ್ನಿ, ಮತ್ತೆ ದಾರ ತಗೊಂಡು ದಾರ ಸುತ್ಕೊಂಡು ಇಲ್ಲಿಂದ ಹಿಂಗೆ ತಗೊಂಬನ್ನಿ, ಇಲ್ಲಿಂದ ತಗೊಂಬನ್ನಿ. ಈಗ 3 ಇಲ್ಲಿ 2 ಲೂಪ್ ಇರುತ್ತಲ್ವ, ಅದು 2 ಒಂದು ಮಾಡಿ ಜಸ್ಟ್ ಹಿಂಗೆ. ಈಗ ಲೂಪು ಬೀಡು ಲೂಪ್ ಇರುತ್ತೆ, ಆ ಲೂಪಿನ ಒಳಗಡೆ ಇದನ್ನು ಬೀಡನ್ನು ತನ್ನಿ, ಇನ್ನು 2 ಲೂಪ್ ಆಗುತ್ತೆ. ಮತ್ತು ದಾರ ತಗೊಂಡು ಹಿಂಗೆ ಫಸ್ಟ್ 2 ಒಂದು ಮಾಡಿ, ಮತ್ತೆ ಆ ದಾರನ ಲೂಪಿನ ಬೀಡಿನ ಒಳಗಡೆ ತನ್ನಿ, ಮತ್ತೆ ಮಾಡಿ. ಇದ್ರೊಳಗಡೆ ತಗೊಂಬನ್ನಿ, ತಂದು ಫಸ್ಟ್ 2 ಇದನ್ನು ಒಂದು ಮಾಡಿ, ಮತ್ತೊಂದು ಈ ಥರ ಬರುತ್ತೆ. ಈಗ ದಾರ ಸೇರಿಸ್ಕೊಳ್ಳಿ. ಈಗ ಮತ್ತೆ ಬೀಡ್ ಸೇರಿಸ್ಕೊಳ್ಳಿ. ನಿಮ್ಗೆ ಕಷ್ಟ ಇಲ್ಲ, ಬೀಡ್ ಮಾತ್ರ ಕೈಯಲ್ಲಿ ಸೇರಿಸ್ಕೋಬೇಕಾಗತ್ತೆ ಅಷ್ಟೇ. ಹಿಂಗೆ ಬೀಡ್ ಮೊದಲು ಸೇರಿಸ್ಬಿಟ್ಟು ದಾರ ತುಂಬಿಕೊಳ್ಳೋದು. ಹುಕ್ಕಿಂದ ತೆಗಿಬಾರ್ದು, ಹುಕ್ಕಲ್ಲಿರೋ ಲೂಪ ಹಾಗೆ ಇರಬೇಕು. ಹುಕ್ಕನ್ನು ದಾರದಿಂದ ತೆಗಿಬಾರ್ದು, ಕೈಯಲ್ಲಿ ಒಂದು ಹಾಕ್ಕೋಬೇಕಾಗತ್ತೆ ಅಷ್ಟೇ. ಹಿಂಗೆ ಸೇರಿಸ್ಕೊಂಡು ಹಿಂಗೆ ತಂದು ನೋಡಿ, ಈ ಫಸ್ಟ್ 2 ಒಂದು ಮಾಡಿ, ಮತ್ತೆ ಅದೇ ದಾರನ ಬೀಡ್ನ ಒಳಗತ್ತೆ, ಮತ್ತೆ 2 ಉಳಿಯುತ್ತೆ, ಒಂದು ಮಾಡಿ. ಈ ಥರ ಬರುತ್ತೆ. 9 ಬೀಡ್ಸ್ ಸೇರಿಸಿದ್ದೀನಿ ನಾನಿಲ್ಲಿ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ತೀನಿ. ಈ ಥರ ಬರುತ್ತೆ. ಅವಾಗ ತೋರಿಸ್ತೀನಿ ಪೂರ್ತಿ ಮಾಡಿ. ಈಗ ನೆಕ್ಸ್ಟು 3 ಚೈನು, ಇಲ್ಲೆಲ್ಲ 3 ಚೈನಿ ಲಾಕ್ ಇದರಲ್ಲಿ ಲಾಕ್ ಮಾಡಿ, ಮತ್ತೆ 3 ಚೈನು ಈ ಲಾಕ್ ಇದರಲ್ಲಿ ಲಾಕ್ ಮಾಡಿ, ಮತ್ತೆ 3 ಚೈನು. ಇಲ್ಲಿಂದ ಮತ್ತೆ ಇಲ್ಲಿ ಹೀಗೆ ಬೀಡ್ ತಗೊಂಡು ಮತ್ತೆ ಇದನ್ನು ದಾರ ತಂದು ಫಸ್ಟ್ ಒಂದು ಮಾಡಿ, ಆ ದಾರದ ಇದಕ್ಕಲ್ಲಿ ಲಾಕ್ ಮಾಡಿ. ತೋರಿಸ್ತೀನಿ ನಾನು ಪೂರ್ತಿ ಮಾಡಿ. ಇನ್ನೊಂದು ಸ್ಟೆಪ್ ಮಾಡೋದಿದೆ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ದಾರ ಕಟ್ ಮಾಡಿ, ಈಗ ಬೇರೆ ಕಲರ್ ದಾರದಲ್ಲಿ ಒಂದು ಫ್ಲವರ್ ಮಾಡಿದ್ದೀನಿ. ಇಲ್ಲಿ ಒಂದು ಆರ್ಚು ನೋಡಿ, ಈ ಥರ ಕಾಣಿಸುತ್ತೆ. ಈ ಆರ್ಚ್ ಮಾಡಿದ್ದೀನಿ, ಹೇಗೆ ಅಂತ ತೋರಿಸ್ತೀನಿ. ಈಗ ನೋಡಿ, ಇದು ಲಾಕ್ ಅಂತ ಇಟ್ಕೊಳ್ಳಿ. ನೀವು ಇಲ್ಲಿ ನೀವು ಲಾಕ್ ಮಾಡಿದ್ದೀರಾ ಸ್ಟಾರ್ಟಿಂಗ್ ಅಂತ ಇಟ್ಕೊಳ್ಳಿ. ಲಾಕ್ ಆದಮೇಲೆ ಫಸ್ಟು 3 ಚೈನ್ ಇರುತ್ತೆ ನೋಡಿ, ಇಲ್ಲಿ ಕುಚ್ಚಿಗೆ ಈ 3 ಚೈನು ಮಾಡ್ಕೊಳ್ಳಿ. ಇದನ್ನು ಈ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಈ ಲೈನ್ ಲಾಕ್ ಇದೆಯಲ್ವ, ಮೇಲಿನ ಇದು ರೋ ಅಲ್ಲಿ. ಇದಾದಮೇಲೆ ಈಗ ನೋಡಿ, ಇದಾದಮೇಲೆ ನೆಕ್ಸ್ಟ್ 3 ಚೈನ್ ಇರುತ್ತೆ ಇಲ್ಲಿ. ಇದು ನೆಕ್ಸ್ಟ್ 3 ಚೈನ್. ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ ಆ 3 ಚೈನಲ್ಲಿ ಮಾಡಿಕೊಂಡು. ಈಗ ನೋಡಿ, ಈಗ ಈ ಬೀಡ್ನ ಹಿಂದ್ಗಡೆ ಜಾಗ ಇದೆ, ಎಲ್ಲ ಬೀಡ್ನ ಹಿಂದ್ಗಡೆ ನಾವು ಲಾಕ್ ಮಾಡಿರೋ ಹಿಂದ್ಗಡೆ ಸ್ವಲ್ಪ ಸ್ವಲ್ಪ ಜಾಗ ಇದೆ. ಅಲ್ಲಿ ಪೆಟಲ್ಸ್ ಮಾಡ್ಕೋಬೇಕು. ಈ ಥರ ದಾರ ಸುತ್ಕೊಂಡು ಈ ಫಸ್ಟ್ ಬೀಡ್ ಹಿಂದ್ಗಡೆ ಜಾಗ ಇದೆಯಲ್ವಾ, ಇಲ್ಲಿ ಹಿಂಗೆ ದಾರ ಹುಕ್ ಹಾಕ್ಕೊಂಡು ದಾರ ತಗೊಂಬನ್ನಿ.
ದಾರ ತಗೊಂಬಂದು ಫಸ್ಟ್ 2 ಒಂದು ಮಾಡಿ ಮತ್ತೆ 2 ಒಂದು ಮಾಡಿ ಡಬಲ್ ಕ್ರೋಶೆ. ಮತ್ತೆ ಹಿಂಗೆ ದಾರ ತಗೊಳ್ಳಿ, ಅದರಲ್ಲೇ ಅದೇ ಫಸ್ಟ್ ಬೀಡ್ ಹಿಂದ್ಗಡೆನೆ ಇನ್ನೊಂದು ಸಾರಿ 2 ಆಯಿತು ಡಬಲ್ ಕ್ರೋಶೆ. ಮತ್ತೊಂದು ಸಾರಿ ದಾರ ತಗೊಂಬನ್ನಿ, ಫಸ್ಟ್ 2 ಒಂದು ಮಾಡಿ ಆಮೇಲೆ ಒಂದು 2 ಮಾಡಿ 3 ಡಬಲ್ ಕ್ರೋಶೆ ಆಯಿತು. ಇನ್ನೊಂದು ಡಬಲ್ ಕ್ರೋಶೆ, 4 ಡಬಲ್ ಕ್ರೋಶೆ ಮಾಡಿ. ಒಂದು ಬೀಡ್ನ ಹಿಂದ್ಗಡೆ ಫಸ್ಟ್ ಬೀಡ್ನ ಹಿಂದ್ಗಡೆ 4 ಡಬಲ್ ಕ್ರೋಶೆ. ಸೆಕೆಂಡ್ ಬೀಡ್ ಹಿಂದ್ಗಡೆ ಅದನ್ನು ಲಾಕ್ ಮಾಡಿ ಬ್ಯಾಕ್ ಸೈಡು, ಸೆಕೆಂಡ್ ಬೀಡ್ನ ಬ್ಯಾಕ್ ಸೈಡಲ್ಲಿ ಜಾಗ ಇದೆಯಲ್ವ ಅಲ್ಲಿ. ಇಲ್ಲಿ 9 ಬೀಡ್ಸ್ ಹಾಕಿದ್ದೀನಿ, 9 ಬೀಡ್ಸ್ ಹಾಕಿದ್ದೀನಿ. ಈಗ ಥರ್ಡಿಂದಲ್ಲಿ ಮಾಡ್ತಾಯಿದ್ದೀನಿ. 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ಎರಡು, ಮೂರು, ತುಂಬಾ ಚೆನ್ನಾಗಿ ಫ್ಲವರ್ ಶೇಪ್ ಬರುತ್ತೆ ಸ್ನೇಹಿತರೆ. 4 ಡಬಲ್ ಕ್ರೋಶೆ. ಈಗ ಅದರ ನೆಕ್ಸ್ಟಿನ ಬೀಡ್ ಇದೆಯಲ್ವ, 4th ಬೀಡು, ಅದರ ಹಿಂದ್ಗಡೆ ಅದನ್ನು ಲಾಕ್ ಮಾಡ್ತಾ ಇದ್ದೀನಿ. ಈ ಬೀಡ್ ಹಿಂದ್ಗಡೆ ಇಲ್ಲಿ, ಮತ್ತೆ 5ನೇದಲ್ಲಿ ಮತ್ತೆ 4 ಡಬಲ್ ಕ್ರೋಶೆ ಇದರ ಹಿಂದ್ಗಡೆ. ಇದರ ಹಿಂದ್ಗಡೆ 1 2 3 4. ಆಮೇಲೆ ಅದರ ನೆಕ್ಸ್ಟ್ ಬೀಡ್ನ ಹಿಂದ್ಗಡೆ ಅದನ್ನು ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಅದರ ನೆಕ್ಸ್ಟ್ ಹಿಂದ್ಗಡೆ 2 3 4. ಅದರ ನೆಕ್ಸ್ಟ್ ಲಾಕು. ಈಗ ಕೊನೆದು ಉಳಿಯಿತು, ಕೊನೆ ಬೀಡ್ನ ಹಿಂದ್ಗಡೆ 4 ಡಬಲ್ ಕ್ರೋಶೆ. ಮೂರು, 4. ಇದನ್ನು ಇಲ್ಲಿ ಈ ನೆಕ್ಸ್ಟ್ 3 ಚೈನ್ ಇದೆಯಲ್ವ ಅಲ್ಲಿ ಲಾಕ್ ಮಾಡಿ, ಆಮೇಲೆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಕೈಯಲ್ಲಿ ಸೆಟ್ ಮಾಡ್ಕೊಳ್ಳಿ ಹೀಗೆ, ಅಂದರೆ ಡಬಲ್ ಕ್ರೋಶೆ ಎಲ್ಲ ಆ ಕಡೆ ಈ ಕಡೆ ಇದ್ದರೆ ಸೆಟ್ ಮಾಡ್ಕೊಳ್ಳಿ, ಸರಿಯಾಗತ್ತೆ. ಆವಾಗ ಚೆನ್ನಾಗಿರೋ ಆರ್ಚ್ ಬರುತ್ತೆ. ಕುಚ್ಚೆಲ್ಲ ಹಾಕಿ ಕೈಯಲ್ಲಿ ಸ್ವಲ್ಪ ಸೆಟ್ ಮಾಡಿದಾಗ ಹಿಂಗೆ ಮಾಡಿದಾಗ ಸರಿ ಬರುತ್ತೆ. ಈ ಥರ ಆರ್ಚ್ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ 3 ಚೈನ್ಗಳನ್ನು ಹಂಗೆ ಮಾಡ್ಕೊಳ್ಳಿ, ಕುಚ್ಚಲ್ಲಿ 3 ಚೈನು. ಅದರ ನೆಕ್ಸ್ಟ್ 3 ಚೈನಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಬೀಡ್ನ ಹಿಂದ್ಗಡೆ ಪೆಟಲ್ ಮಾಡಿಸಿ ತೋರಿಸ್ತೀನಿ ಪೂರ್ತಿ ಮಾಡಿ. ಕುಚ್ಚೆಲ್ಲ ಹಾಕಿ ಆದಮೇಲೆ ಈ ಥರ ಕಾಣಿಸುತ್ತೆ ಸ್ನೇಹಿತರೆ ಫೈನಲ್ ಲುಕ್. ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಇದು ಬ್ರೈಡಲ್ ಸ್ಯಾರಿಗಳಿಗೆ ಮಾಡ್ಕೋಬೋದು. ಫ್ಲವರ್ ಶೇಪಲ್ಲಿ ಬಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಇದಕ್ಕೆ ನೀವು 800 ರುಪೀಸ್ವರೆಗೂ ಚಾರ್ಜ್ ಮಾಡ್ಬೋದು, 700 800 ಆ ಥರ ಚಾರ್ಜ್ ಮಾಡ್ಬೋದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನ್ ಆಗಿರೋದ್ರಿಂದ. ಬೀಡ್ಸ್ ಹಾಕೋದು ಕಷ್ಟ ಇಲ್ಲ, ನೀವು ಒಂದು ಸರಿ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಒಂದು ಸರಿ ಮಾಡಿದರೆ ಅಭ್ಯಾಸ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.